ಹಾಯ್ ಹಲೋ ನಮಸ್ಕಾರ. ಕರಾವಳಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಪುರಿ ಸಾಗು ಅಂದರೆ ಒಗ್ಗರಣೆ ಇಲ್ಲದೆ ಪುರಿ ಸಾಗು ಹೇಗೆ ಮಾಡೋದಂತ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಪುರಿ ಸಾಗು ಮಾಡಲು ಇದರಲ್ಲಿ ಒಂದು ಟೊಮೆಟೊ, ಒಂದು ಸ್ವಲ್ಪ ಕರಿಬೇವು, ಒಂದು ಈರುಳ್ಳಿ, ಹಾಗೆ ರಾತ್ರಿ ನೆನೆಸಿಟ್ಕೊಂಡ ಎಲ್ಲ ಥರದ ಕಾಳುಗಳನ್ನು ಅದನ್ನ ಎಲ್ಲದನ್ನು ಕುಕ್ಕರಲ್ಲಿ ಹಾಕಬೇಕು. ಕುಕ್ಕರಲ್ಲಿ ಹಾಕಿ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊ, ಕರಿಬೇವು, ಈರುಳ್ಳಿ ಎಲ್ಲವನ್ನು ಹಾಕಿ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ 5 ವಿಸಿಲ್ನ ಕೂಗಿಸ್ಕೊಳ್ಳೋಣ. 5 ವಿಸಿಲ್ ಕೂಗಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಹಾಗೆ ಈಗ ಮಸಾಲೆಗೆ ಏನೇನು ಬೇಕು ನೋಡ್ಕೊಳ್ಳೋಣ. ಒಣಮೆಣಸು 5, ಹಾಗೆ ಕೊಬ್ಬರಿ ಸ್ವಲ್ಪ 1 ಕಪ್ ಆಗೋಷ್ಟು, 2 ಸ್ಪೂನ್ ಕೊತ್ತಂಬರಿ ಕಾಳು, ಹಾಗೆ ಉದ್ದಿನಬೇಳೆ ಸ್ವಲ್ಪ, ಜೀರಿಗೆ, 5 ಎಸಳು ಬೆಳ್ಳುಳ್ಳಿ, ಹಾಗೆ 2 ಚಕ್ಕೆ, ಸ್ವಲ್ಪ ಚಿಟಿಕೆ ಅರಿಶಿಣ. ಹಾಗೆ ಇದನ್ನ ಮಿಕ್ಸಿ ಜಾರ್ ಒಳಗೆ ಹಾಕಬೇಕು. ಮಿಕ್ಸಿ ಜಾರ್ ಒಳಗೆ ಹಾಕಿ ಸ್ವಲ್ಪ ಅದಕ್ಕೆ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಬೋದ್ರಿಂದ ಮಾತ್ರ ಈ ಗ್ರೇವಿ ಚೆನ್ನಾಗಾಗುತ್ತೆ. ನುಣ್ಣಗೆ ರುಬ್ಬಿದ ಮೇಲೆ ಈ ಮಸಾಲೆಗಳನ್ನು ನಾವು ಆವಾಗ ಬೇಯಿಸಿಟ್ಕೊಂಡಿರುವ ಎಲ್ಲ ಥರದ ಕಾಳುಗಳನ್ನು ಒಂದು ಪಾತ್ರೆಯೊಳಗೆ ಹಾಕ್ಕೊಂಡಿರ್ತೀವಿ. ಆ ಪಾತ್ರೆ ಒಳಗೆ ನಾವು ಇವಾಗ ಈ ಮಸಾಲೆನ ಎಲ್ಲದನ್ನು ಚೆನ್ನಾಗಿ ಕ್ಲೀನಾಗಿ ಎಲ್ಲದನ್ನೂ ಆ ಮಸಾಲೆನ ನಾವು ಈಗ ಕಾಳನ್ನು ಯಾವುದು ಬೇಯಿಸ್ಕೊಂಡಿರ್ತೀವಿ ನೋಡಿ ಅದರೊಳಗೆ ಹಾಕೋಬೇಕು. ಆಮೇಲೆ ನಿಮಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟನ್ನೇ ನೀರನ್ನು ಹಾಕೋಬೇಕು. ಅಂದರೆ ಭಾಳ ದಪ್ಪಗಾಗಿರಲೂಬಾರ್ದು, ಭಾಳ ತೆಳ್ಳಗಾಗಿರಬಾರ್ದು. ನೀವು ಎಷ್ಟು ಚೆನ್ನಾಗಿ ಅದು ಒಂದು ಮೀಡಿಯಮ್ ಲೆವೆಲಲ್ಲಿ ಇರುತ್ತೆ ನೋಡಿ, ಆವಾಗ ಆ ಸಾರು ಮಾತ್ರ ಚೆನ್ನಾಗಾಗೋಕ್ಕೆ ಸಾಧ್ಯ. ಅದು ಚೆನ್ನಾಗಿ ಇದಾದ ಮೇಲೆ ನಾವು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ನಾವು ಸ್ವಲ್ಪ ಕುದಿ ಬಂದಾದ ನಂತರ ಸ್ವಲ್ಪ ಅದನ್ನು ನಾವು ಉಪ್ಪು ಹಾಕಬೇಕು. ಅಂದರೆ ನಾವು ಇವಾಗ ಯಾವ ಟೈಮಲ್ಲೂ ಉಪ್ಪು ಹಾಕಿರುವುದಿಲ್ಲ. ಇವಾಗ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಬೇಕು ನೋಡಿ ಆವಾಗ ಉಪ್ಪು ಹಾಕಬೇಕು. ಅದಾದಮೇಲೆ ಸ್ವಲ್ಪ ಕೈ ಆಡಿಸಿ ಆದಮೇಲೆ ಸ್ವಲ್ಪ ಅದಕ್ಕೆ ಬೆಲ್ಲ ಅಥವಾ ಬೆಲ್ಲನೂ ಹಾಕ್ಬೋದು ಅಥವಾ ಸಕ್ಕರೆನೂ ಹಾಕ್ಬೋದು. ನಾನು ಇವಾಗ ಸಕ್ಕರೆ ಯೂಸ್ ಮಾಡಿದ್ದೀನಿ. ನಿಮಗೆ ಎಷ್ಟು ಅಂದರೆ ಸ್ವಲ್ಪ ಸ್ವೀಟ್ ಇದ್ದರೆ ಮಾತ್ರ ಗ್ರೇವಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದು ಸಲ ಕೈ ಅನಿಸುತ್ತೆ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಬೇಕು. ಅಂದರೆ ಒಂದು 5 ನಿಮಿಷ 10 ನಿಮಿಷ ಆದರೂ ಕುದಿಬೋದು. ಕುದಿತಾ ಇರಬೇಕಾದ್ರೆ ನಾವು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ರೆ ಮಾತ್ರ ಈ ಸಾರಿ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಹಾಗೂ ಒಂದು ಶೇರ್ ಬಟನ್ನ ಒತ್ತಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ ಜೊತೆ ಎಲ್ಲರ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು.